ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಿಲನನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವ ಅಂತ ನಾವಿಬ್ಬರು ಹೊರಟಿದ್ದೇವೆ. ಹಾಗೆ ಸ್ಕೂಲಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತೆಲ್ಲ ನೋಡಿ ಅವಳನ್ನು ಅಡ್ಮಿಷನ್ ಮಾಡಿ ಬರುವ ಅಂತ ಹೊರಟಿದ್ದೇವೆ. ಸೊ ಹಾಗೆ ಬನ್ನಿ, ಅವಳನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಬರುವ. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಇರಿಲ್ಲ ಅಲ್ಲ ನಾವಿಲ್ಲಿ ಅಡ್ಮಿಷನ್ ಎಲ್ಲ ಮಾಡಿ ಆಯಿತು. ಹೇ ಗಾಯ್ಸ್, ಅಡ್ಮಿಷನ್ ಎಲ್ಲ ಮಾಡಿ ಬಂದ್ವಿ ನಾವು. ಆಮೇಲೆ ಒಂದು 12 o'clock ಆಗಿತ್ತು ಅಡ್ಮಿಷನ್ ಎಲ್ಲ ಆಗಿ ಬರುವಾಗ. ಹಾಗೆ ಮಾಡಿ ಬಂದು ಮತ್ತೆ ಇಲ್ಲಿ ಮನೆ ಕೆಲಸ ಎಲ್ಲ ಸ್ವಲ್ಪ ಇತ್ತು, ಮನೆ ಕೆಲಸ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮಾಸನ್ನು ಮಲಗಿಸಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗೊಂದು 2 ಗಂಟೆ ಆಯಿತು, ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲಿಗೆಲ್ಲ ಹೋಗಿ ಸ್ಕೂಲೆಲ್ಲ ಸ್ವಲ್ಪ ನೋಡಿದ್ವಿ, ಹೇಗಿದೆ ಫೆಸಿಲಿಟಿ ಅಂತೆಲ್ಲ ಹೋಗಿ ನೋಡಿದ್ವಿ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಒಂದು ಕರ್ತವ್ಯ ಕೂಡ ಹೌದು, ಸ್ಕೂಲ್ ಬಿಟ್ಟು ಬಂದ್ವಿ ರಿಲನು. 3 ಗಂಟೆ ಆದಷ್ಟು ಎಷ್ಟು ಕತ್ತಲೆ ಆಗಿದೆ ನೋಡಿ. ಮಳೆ ಬರ್ತದೆ ಏನೋ, ಅಷ್ಟು ಕತ್ತಲೆ ಆಗಿದೆ ನೋಡಿ. ಫುಲ್ಲು ಒಂದು 6 ಗಂಟೆ ಆಗಿದೆ ಅನಿಸ್ಬೇಕು, ಹಾಗೆ ಆಗಿದೆ ಅಲ್ವಾ. ನೋಡಿ, ಜೋರು ಮಳೆ, ಸಿಡಿಲು ಕೂಡ ಬರ್ತಾ ಇದೆ, ಜೋರು ಮಳೆ ಬರ್ತಾ ಇದೆ. ಜೋರು ಮಳೆ ಬಂದು ಗುಡುಗು ಸಿಡಿಲು, ಎಂಥ ಸಿಡಿಲು ಇತ್ತಂದರೆ ನೋಡಿ. ಜೋರು ಮಳೆ ಬಂದು ಈಗ ಸ್ಟಾಪ್ ಆಯಿತು. ಆ ಗುಡುಗು ಸಿಡಿಲಿಗೆ ಹೆದರಿಕೆ ಆಗೋಯಿತು, ಅಷ್ಟು ಗುಡುಗು ಸಿಡಿಲಿತ್ತು. ನಾನು ನೋಡಿ ಇಲ್ಲಿ ಟೀ ಮಾಡ್ತಾ ಇದ್ದೇನೆ. ಹೇ ಗಾಯ್ಸ್, ನೋಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೇನೆ. ನಿನ್ನೆ ರಿಲನನ್ನು ಅಡ್ಮಿಷನ್ ಮಾಡಿ ಎಲ್ಲ ಬಂದು ಸ್ವಲ್ಪ ಹೊತ್ತು ಬ್ಲಾಗ್ ಮಾಡಿದೆ. ಆಮೇಲೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಜೋರು ಮಳೆ ಸಿಡಿಲೆಲ್ಲ ಇತ್ತಲ್ಲ, ಹಾಗೆ ಮತ್ತೆ ವಿಡಿಯೋ ಮಾಡಲಿಕ್ಕೇ ಆಗಲಿಲ್ಲ. ಹಾಗೆ ಈಗ ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಮನೆಗೆ ಹೋಗಿ ನನ್ನ ಮಗಳನ್ನು ನೋಡ್ಕೊಂಡು ಬಂದೆ. ಅಂದರೆ ನನ್ನ ತಂಗಿ ಮಗಳು ನಾನು ನೋಡ್ಕೊಂಡು ಬಂದೆ. ಹಾಗೆ ಅಲ್ಲಿಗೂ ಹೋದಾಗ ಕೂಡ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು, ಅಂದರೆ ಚಿಕ್ಕ ಮಗುವಲ್ಲ ಬೇಡ ಅಂತ, ಹಾಗೆ ವಿಡಿಯೋ ಎಲ್ಲ ಮಾಡಲಿಲ್ಲ. ಹಾಗೆ ಜಸ್ಟ್ ಈಗ ಬಂದು ಈಗ ವ್ಲಾಗ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ನಿನ್ನೆ ಕೂಡ ಸರಿಯಾಗಿ ಮಾತಾಡಲಿಕ್ಕೆ ಆಗಲಿಲ್ಲ, ಹಾಗೆ ಇವತ್ತಾದರೂ ಸ್ವಲ್ಪ ಮಾತಾಡುವ ಅಂತ. ಆಮೇಲೆ ಒಂದು ವಿಷಯ ಹೇಳಲಿಕ್ಕಿತ್ತು. ಎಂತಂದರೆ ನಿನ್ನೆ ಒಬ್ಬರು ನನಗೆ ಗೊತ್ತಿರುವವರೇ ಕಮೆಂಟ್ ಮಾಡಿದರು. ಅಂದರೆ ಯಾರೊಬ್ಬರು ಕೇಳಿದರು ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ ಅಂತ. ಆಗ ಒಬ್ಬರು ನಮಗೆ ಗೊತ್ತಿದ್ದವರೇ ಅವರು ನಮ್ಮ ಅಡ್ರೆಸ್ ಎಲ್ಲ ಹಾಕಿದರು. ನಾನು ಅವರಿಗೆ ಹೇಳೋದಂದರೆ, ಇದು ಸೋಷಿಯಲ್ ಮೀಡಿಯಾ. ಅಡ್ರೆಸ್ ಹೇಳೋದಾದರೆ ನಾವು ಹೇಳೋದಿಲ್ವಾ, ಇದು ಸೋಷಿಯಲ್ ಮೀಡಿಯಾ ಅಂದರೆ ಇಲ್ಲಿ ನಮ್ಮ ಫುಲ್ ಅಡ್ರೆಸ್ ಹೇಳಲಿಕ್ಕಿಲ್ಲ, ಹೇಳಬಾರ್ದು ಕೂಡ. ಹಾಗೆ ನಾವು ಅಂದರೆ ಹೇಳೋದಾದರೆ ಒಂದು ಈ ಪ್ಲೇಸ್ ಅಂತ ಹೇಳ್ಬೋದು, ಫುಲ್ ನಮ್ಮ ಮನೆ ಅಡ್ರೆಸ್ ಕೂಡ ಹಾಕಿಟ್ಟಿದ್ದಾರೆ ಅವರು. ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಿಮಗೆ ಗೊತ್ತಿದ್ದರೆ ಅದು ನಿಮ್ಮ ಹತ್ರನೇ ಇರಲಿ, ಬೇರೆಯವರಿಗೆಲ್ಲ ಹೇಳಿಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ತಲೆಯಲ್ಲಿ ಸ್ವಲ್ಪ ಇರಲಿ. ಓಕೆ, ಮತ್ತು ಸರಿ. ಹಾಗೆ ಮತ್ತು
ಅಂದರೆ ನಮಗೆ ಕೂಡ ಪ್ರಾಬ್ಲಮ್ ಆಗ್ತದಲ್ಲ. ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಕೂಡ ಅಡ್ರೆಸ್ ಹಾಕೋದಿಲ್ಲ, ಅಡ್ರೆಸ್ ಹೇಳೋದು ಕೂಡ ಇಲ್ಲ. ಅಷ್ಟೊಂದು ತಲೆಯಲ್ಲಿದ್ದರೆ ಸಾಕು, ಗೊತ್ತಾಯ್ತಲ್ಲ. ಆಮೇಲೆ ಸರಿ, ಮಾಸ್ ಕೂಡ ಮಲಗಿದ್ದಾನೆ ನೋಡಿ. ಈಗ ಮನೆ ಬರುವಾಗನೇ, ರಿಕ್ಷಾದಲ್ಲಿ ಬರುವಾಗನೇ ಅವನು ಕೂಡ ಮಲಗಿದ. ಇವತ್ತು ಬೇಗ ಬೇಗ ಕೆಲಸ ಎಲ್ಲ ಮಾಡಬೇಕು, ರಾತ್ರಿದ್ದು ಬೇಗನೆ ಮಾಡಿಡಬೇಕು. ಅಂದರೆ ಇವತ್ತು ಕೂಡ ರಾತ್ರಿ ಹೋದರೆ ಪವರ್ ಕಟ್ ಆದರೆ ಹೋಯಿತು. ಹಾಗೆ ರೀಲಾ ಸ್ಕೂಲಿಗೆ ಕೂಡ ಹೋಗಿದ್ದಾಳೆ. ಸ್ಕೂಲಿಂದ ಬರಲಿಕ್ಕೆ ಇನ್ನೂ ಕೂಡ ಈಗೆಷ್ಟು ಟೈಮ್ ಆಯಿತು, ಬೇಗ ಮಳೆ ಬರ್ತದೆ ಅಂತ ನಾವು ಅಲ್ಲಿಂದ ಬಂದ್ವಿ. ಈಗ ಎಷ್ಟು ಟೈಮ್ ಆಯಿತು ಅಂದರೆ 1:55, 2 ಗಂಟೆ ಆಗ್ತಾ ಬಂತು. ಅವಳು 4:15 ಅಂದು ಬಂದುಬಿಡ್ತಾಳೆ ಸ್ಕೂಲಿಂದ. ಹಾಗೆ ನಾವು ಬೇಗ ಬಂದ್ವಿ. ಅಂದರೆ ಮಳೆ ಕೂಡ ಬರ್ತಾ ಇದೆ, ಮತ್ತು ಸಿಡಿಲೆಲ್ಲ ನಿನ್ನೆ ಹಾಗಿದ್ರೆ ಅಂತ ಬೇಗ ಬಂದ್ವಿ. ಆಮೇಲೆ ಈಗ ಇನ್ನು ಬರಲಿಕ್ಕೆ ಕೂಡ ಆಯಿತು. ಅವಳು 4 ಗಂಟೆಗೆ ಬರ್ಬೋದು, 4:15 ಬರ್ತಾಳೆ ಅವಳು. ಹಾಗೆ ಬೇಗ ಬಂದದ್ದು. ಊಟ ಮಾಡಿ, ಫಿಶ್ ಕರಿ ಊಟ ಮಾಡಿ ಬಂದ್ವಿ. ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಬ್ಯಾಲೆನ್ಸ್ ಬೆಳಗ್ಗೆ ಮಾಡದೆ ಹೋಗಿದ್ದು ಬ್ಯಾಲೆನ್ಸ್ ಎಲ್ಲ ಇತ್ತು ಸ್ವಲ್ಪ ಕೆಲಸ. ಹಾಗೆ ಅದೆಲ್ಲ ಮಾಡಿ ಬಟ್ಟೆ ಎಲ್ಲ ವಾಶ್ಗೆ ಹಾಕಿಬಿಟ್ಟೆ. ಇನ್ನು ರೀಲಾ ಬರುವ ಕೂಡ ಟೈಮ್ ಆಯಿತು. ಓಡಿ ಬರ್ತಾಯೆ, ನೀ ಓಡಿ ಬರ್ತಾಯೆ. ಪೊಂಡೆಮ್ಮ ಪಾಪ ನೋಕ ಪೊಂಡೆಮ್ಮ, ಹಾಂ ಪಾಪ ನೋಕ ಪೊಂಡೆಮ್ಮ, ನೀನು ಮಜ ಪಾಪ ನೋಕ ಪೊಂಡೆಮ್ಮ. ಮಗು ನೋಡಿ ಬಂದಿದ್ದಾನಲ್ಲ ಆಗ, ಈಗ ಮತ್ತೆ ಹೋಗ್ಬೇಕಂತೆ, ಮತ್ತೆ ಪಾಪು ನೋಡ್ಲಿಕ್ಕೆ ಹೋಗುವ ಅಂತ. ಅದು ಹಂಗೆ ಪೊಂಡೆ ಅಲ್ಲೇ. ಸೊ ರೀಲಾ ಬಂದು ಟೀ ಎಲ್ಲ ಆಯಿತು, ಫ್ರೆಶ್ ಆಗಿ ಮೇಲೆ ಆಟ ಆಡ್ಲಿಕ್ಕೆ ಹೋಗಿದ್ದಾಳೆ. ಅವಳು ಫ್ರೆಂಡ್ ಮನೆಗೆ ಆಟ ಆಡ್ಲಿಕ್ಕೆ ಹೋಗಿದ್ದಾಳೆ. ಹಾಗೆ ಮತ್ತೆ ನಾನು ಕೂಡ ಸ್ವಲ್ಪ ಫ್ರೆಶ್ ಆಗಿ ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ. ಪ್ಲೀಸ್ ಇಷ್ಟ ಆದರೆ ಎಲ್ಲರೂ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ರೀಚ್ ಆಗಲಿಕ್ಕೆ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. ಓಕೆ ಗಾಯ್ಸ್, ಬಾಯ್, ಕೀಪ್ ವಾಚಿಂಗ್.